ಕೊಂಡು ಟೈಮ್ ವೇಸ್ಟ್ ಮಾಡೋದು ಪ್ಲಸ್ ಸಿಗರೇಟ್ಗಳು ಸೇದ್ಕೊಂಡು ಅಲ್ಲಿ ಇಲ್ಲಿ ಮೋಜು ಮಾಡೋವಾಗ ಪೊಲೀಸ್ನವ್ರು ಬಂದು ಬೀಟ್ ಪೊಲೀಸ್ನವರೇ ಆಗಲಿ ಡೈಲಿ ರೌಂಡ್ಸ್ ಪೊಲೀಸ್ನವರೇ ಆಗಲಿ ಬಂದು ಯಾಕೆ ಓಡಿಸ್ತಾರೆ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಎ ಪ್ರಿವೆಂಟಿವ್ ಮೆಜರ್. ಪೊಲೀಸ್ನವ್ರು ಬಂದು ಇಂಟರ್ಫಿಯರ್ ಮಾಡಿದಾಗ ನಮಗೆ ಮುಜುಗರ ಆಯಿತು ಅಂತಾರೆ ಸೊಸೈಟಿ, ಬಟ್ ಈ ಥರ ಏನಾದರೂ ಕ್ರೈಮ್ ಸಂಭವಿಸಿದ್ರೆ ನೀವೇನು ನೋಡ್ತಾ ಇಲ್ಲ ಅಂತಾರೆ. ಸೊ ಹಾಗಾಗಿ ಇಟ್ ಈಸ್ ಎ ಡ್ಯುಯಲ್ ಕೋರ್ ರೆಸ್ಪಾನ್ಸಿಬಿಲಿಟಿ. ಒಂದು ಕಡೆ ಎಸ್ ಸಿಸ್ಟಮ್ ಫೇಲ್ಯೂರ್ನ ಯಾವಾಗ ನಾವು ಕಂಪ್ಲೀಟಾಗಿ ಬ್ಲೇಮ್ ಮಾಡ್ಬೋದು ಅಂದರೆ ಇಫ್ ಇಟ್ ಈಸ್ ಟೋಟಲಿ ಅಟ್ರಿಬ್ಯೂಟಬಲ್ ಟು ಸಿಸ್ಟಮ್. ಯಾವಾಗ ನಮ್ಮ ಕಡೆಯಿಂದ ಅಂದರೆ ಯಾರು ಹಾನಿಗೊಳಗಾಗ್ತಾರೋ ಅವ್ರ ಕಡೆಯಿಂದ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಇದ್ದಾಗ, ಉತ್ತೇಜನಕಾರಿ ಅಂಶಗಳಿದ್ದಾಗ ಬರೀ ಸಿಸ್ಟಮ್ನ ಅಳೆಯೋದು ಸರಿ ಇಲ್ಲ. ಪ್ರಸ್ತುತ ಈ ಕೇಸ್ನಲ್ಲಿ ಇವಾಗ ನಾವು ಡಿಸ್ಕಷನ್ ಮಾಡ್ತಾ ಇರೋವಂಥ ಕೇಸ್ನಲ್ಲಿ ಎಸ್ ಇದೊಂದು ಘೋರವಾದಂಥ ಘಟನೆ. ಇಲ್ಲಿ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಒಂದು ಬಸ್ನಲ್ಲಿ ಒಂದು ಹೆಣ್ಮಗಳ ಮೇಲೆ, ಅದು ಆಕೆ ಇನ್ನೊಬ್ಬ ಹುಡುಗನ ಜೊತೆಲಿದ್ದಾಗ 4 ಜನ ಅಮಾನುಷ್ಯವಾಗಿ ಬಂದು ಆಕೆನ ರೇಪ್ ಮಾಡಿ, ಇಟ್ಸ್ ಎ ರೇಪ್ ಆ್ಯಂಡ್ ಮರ್ಡರ್. ನಾನು ಈಗ ಐ ಕ್ಯಾನ್ ಟೆಲ್ ಇಟ್ ವಿತೌಟ್ ಎನಿ ಹೆಸಿಟೇಷನ್, ಇದು ಒಂದು ರೇಪ್ ಆ್ಯಂಡ್ ಮರ್ಡರ್. ಇಲ್ಲಿ ಡೆತ್ ಸೆಂಟೆನ್ಸು ಕೊಡ್ಬೋದು, ಯಾಕೆಂದರೆ ಮರ್ಡರ್ ಅಸೋಸಿಯೇಟ್ ಆಗಿದೆ. ಈ ಥರದ ಒಂದು ಘೋರವಾದಂಥ ಅಪರಾಧಗಳನ್ನ ತಡೆಗಟ್ಟುವಲ್ಲಿ ಬರೀ ಅವರು ಉತ್ತೇಜನಕಾರಿ ಅಂಶಗಳಿದೆ ಅಂದರೆ ನಾನು ಒಪ್ಪೋದಿಲ್ಲ. ದೇರ್ ಇಸ್ ಎ ಫೇಲ್ಯೂರ್ ಆಫ್ ದ ಸಿಸ್ಟಮ್. ಯಾಕೆಂದರೆ ನಾನು ನೋಡಿದೆ, ನಾವು ಟ್ರೈನ್ ಕಂಪಾರ್ಟ್ಮೆಂಟ್ನಲ್ಲಿ ಕ್ಯಾಮ್ರಾಗಳು ಹಾಕ್ತೀವಿ, ಮತ್ತು ಬಸ್ನಲ್ಲೂ ಕ್ಯಾಮ್ರಾಗಳು ಹಾಕ್ತೀವಿ. ಆ ಬಸ್ ಡ್ರೈವರ್ನ ಫಸ್ಟ್ ದ ಗೌರ್ಮೆಂಟ್ ಹ್ಯಾಸ್ ಟು ಪ್ರಿಪೇರ್ ಹಿಮ್. ಈಗ BMTC ಬಸ್ ಡ್ರೈವರ್ ಅಂದರೆ ಅವ್ನು ಬರೀ ಬಸ್ ಡ್ರೈವರ್ ಅಲ್ಲ, ಈಗ ರೈಲ್ವೆ ಗಾರ್ಡ್ ಅಂತ ಒಬ್ಬ ಇರ್ತಾನೆ, ಅವನಿಗೆ ಆರ್ಮ್ಡ್ ಗಾರ್ಡ್. ಅವನು ಏನು ಮಾಡಿದ್ರೂ ಆ್ಯಕ್ಷನ್ ತೊಗೋಬೋದು, ಅಷ್ಟೊಂದು ಪವರ್ಸ್ ಅವನಿಗೆ ಕೊಟ್ಟಿರ್ತಾರೆ. ಹಾಗಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬರೀ ಎಲ್ಲದಕ್ಕೂ ಪೊಲೀಸ್ನವ್ರು ಬರೋದಂಕನೇ ಕಾಯೋದಂಕ ಇಟ್ಕೋಬಾರ್ದು. ಹಾಗಾಗಿ ಯಾರ್ಯಾರಿಗೆ ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಂತ ನಾವು ಅನ್ಕೋತೀವೋ ಅವ್ರನ್ನೆಲ್ಲ ಎಂಪವರ್ ಮಾಡಬೇಕು. ಅವ್ರನ್ನೆಲ್ಲ ಎಂಪವರ್ ಮಾಡಿ, ನಿನಗೆ ಇಷ್ಟೊಂದು ರೈಟ್ಸ್ ಇದೆ, ನಿನ್ನ ಕಣ್ಣು ಮುಂದೆ ಅನ್ಯಾಯ ಆಗ್ತಾಯಿದ್ರೆ ನೀನು ಇಷ್ಟೊಂದು ರಿಯಾಕ್ಟ್ ಮಾಡ್ಬೋದು, ನಾಳೆ ನಿನಗೆ ಕಾನೂನಲ್ಲಿ ರಕ್ಷಣೆ ಇರುತ್ತೆ ಅಂತ ಅವನಿಗೆ ನಾವು ಧೈರ್ಯವನ್ನು ಕೊಟ್ಬಿಟ್ರೆ ಒಬ್ಬ ಬಸ್ ಡ್ರೈವರ್ ನಾಳೆ ಕ್ರೈಮ್ ನಿಲ್ಲಿಸ್ತಾನೆ, ಒಬ್ಬ ಬಸ್ ಕಂಡಕ್ಟರ್ ನಾಳೆ ಕ್ರೈಮ್ ನಿಲ್ಲಿಸ್ತಾನೆ. ಸುಷ್ಮಾ ಹೇಳ್ದಾಗೆ ಯಾಕೆ ಜನ ನೋಡ್ಕೊಂಡು ಭಯಪಟ್ಟು ಸುಮ್ಮನೆ ಇರ್ತಾರೆ, ರೆಸ್ಕ್ಯೂಗೆ ಯಾಕೆ ಹೋಗಲ್ಲ ಅಂದರೆ ನಾಳೆ ಈ ಘಟನೆಗಳಲ್ಲಿ ಏನೋ ರೆಸ್ಕ್ಯೂ ಮಾಡಿದಾಗ ನಾವೇ ಅದಕ್ಕೆ ಒಳಗಾಗುವಂಥ ಒಂದು ಸಂಕಷ್ಟಗಳೇನಿದ್ದಾವೆ. ಫಸ್ಟ್ ಆಫ್ ಆಲ್ ಅವನೊಬ್ಬ ದ್ವೇಷ ಕಟ್ಕೋಬೇಕಾಗ್ತದೆ, ಅವನ ಕಾನೂನಿನ ರಕ್ಷಣೆ ಇರೋದಿಲ್ಲ. ನೀನು ಯಾಕೆ ಅವನ್ನ ಇದು ಮಾಡ್ಲಿಕ್ಕೆ ಹೋದೆ ಅಂತ ಹೇಳಿ ಅವನ ಮೇಲೆ ಒಂದು ಕೌಂಟರ್ ಕೇಸ್ ಆಗುವಂಥ ಸಾಧ್ಯತೆಗಳು ಸಹ ಇರುತ್ತೆ. ಹಾಗಾಗಿ ಇಟ್ ಈಸ್ ಸ್ಪಾಯಿಲ್ ದಿ ಬ್ರಾತ್ ಅನ್ನೋ ಥರ ಎಲ್ಲಾರನ್ನೂ ವಿಟ್ನೆಸ್ ತರ ಕ್ರಿಯೇಟ್ ಮಾಡಿದ್ರೆ, ಸೊ ಹಾಗಾಗಿ ಟೇಕ್ ಅಡ್ವಾಂಟೇಜ್ ಆಫ್ 100 points. ಹಾಗಾಗಿ ನನ್ನ ಅನಿಸಿಕೆ ಏನಂದ್ರೆ ಸೆಲ್ಫ್ ಎಂಪವರ್ಮೆಂಟ್ ಪ್ರೋಗ್ರಾಮ್ಸ್ಗೆ ಯಾವತ್ತಿನ ತನಕ ಸರ್ಕಾರ ಸಿಸ್ಟಮ್ ಉತ್ತೇಜನ ಕೊಟ್ಟು ಸೆಲ್ಫ್ ಎಂಪವರ್ಮೆಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ವೋ ಅಲ್ಲಿವರೆಗೂ ಕ್ರೈಮ್ಸ್ ನಡೀತಾನೆ ಇರುತ್ತೆ. ಕ್ರೈಮ್ಸ್ ನಡೀತಾ ಇರೋದಕ್ಕೇನೆ 1860ನೇ ಇಸ್ವಿಯಿಂದ ಇಂಡಿಯನ್ ಪೀನಲ್ ಕೋಡ್ ಇರೋದು. ಅದರಲ್ಲಿ ರೇಪ್ ಅನ್ನೋ ಒಂದು ಡಿಸ್ಕ್ರಿಪ್ಟಿವ್ ಅಫೆನ್ಸ್ ಇರೋದು, ಅದಕ್ಕೊಂದು ಪನಿಷ್ಮೆಂಟ್ ಅಂತ ಇರೋದು. ರೇಪ್ ಅನ್ನೋದು ಇವತ್ತಾಗ್ತಾ ಇಲ್ಲ. ಶಿವರಾಮ್ ಸಾಹೇಬ್ರು ಹೇಳಿದಾಗೆ ನಾವು ಎಷ್ಟುವರೆಗೂ ಡಿಟರೆನ್ಸಸ್ ಅನ್ನು ತಗೊಂಡಿದ್ದೀವಿ ಅನ್ನೋದು ಮುಖ್ಯ. ಎಸ್, ಮೋಸ್ಟ್ಲಿ ಡಾಕ್ಟರ್ ಹೇಳ್ತಾರೆ, ಡಾಕ್ಟರ್ ಇದಕ್ಕೆ ಉತ್ತೇಜನ ನೀಡುವಂಥ ಅಂಶಗಳು ಯಾವ್ಯಾವು ಅಂತ ನೋಡಿ. ಇಲ್ಲಿ ಅತ್ಯಾಚಾರ ಅನ್ನುವಂಥದ್ದು ಕೇವಲ ಅತ್ಯಾಚಾರ ಅನ್ನುವಂಥದ್ದಲ್ಲ, 4-5 ಜನ ಸೇರ್ಕೊಂಡು ಅತ್ಯಾಚಾರ ಮಾಡುವಂಥದ್ದು, ಹಲ್ಲೆ ಮಾಡೋದು, ರಾಡ್ಗಳನ್ನು ತೂರಿಸೋದು ಒಳಗಡೆಗೆ, ಅಂಗಾಂಗಗಳೆಲ್ಲವೂ ಕೂಡ ಫೇಲ್ಯೂರ್ ಆಗಬೇಕು ಆ ರೀತಿ ಮಾಡುವಂಥದ್ದು, ಸಾಲದವು ಅಂತೇಳಿ ಫ್ಲೈಓವರಿಂದ ಎತ್ತಿ ಬಿಸಾಕುವಂಥದ್ದು. ಎಂಥ ಮನಸ್ಥಿತಿ ಇದು ಅಂತ, ಯಾಕೆ ಹಿಂಗಾಗತ್ತೆ ಅಂತ. ಇಲ್ಲಿ ಪ್ರೇರಣೆಗಳು ಅಂತ ಏನು ಕರಿತೀವಿ, ಪ್ರೇರಕಗಳು ಇವುಗಳೆಲ್ಲ ಏನು ಸಾಮಾಜಿಕ ವ್ಯವಸ್ಥೆಯಿಂದನೇ ಹುಟ್ಟು ಬರ್ತಾ ಇದೆಯೋ ಏನು ಅಂತಂದರೆ, ಈ ಉದಾಹರಣೆಗೆ ಈ ಒಂದು ಸಾರ್ವಜನಿಕ ಸ್ಥಳದಲ್ಲಿ, ಸಾರ್ವಜನಿಕ ವಾಹನದಲ್ಲಿ, ಎಲ್ಲರ ಸಮಕ್ಷಣದಲ್ಲಿ ನಡೆದಂತಹ ಒಂದು ಘಟನೆ ಇದು ಅಲ್ಲದೇ ಸಾಮಾನ್ಯವಾಗಿ ಅಪರಾಧದ ಮನೋಭಾವ ಬಹುಶಃ ಒಂದು ವರ್ಗದ ಯುವ ಜನರಲ್ಲಿ ಹೆಚ್ಚಾಗ್ತಾ ಇದೆಯೋ ಏನೋ ಅನ್ನೋದು ಕೂಡ ಬರ್ತದೆ. ಈಗ ಇಲ್ಲಿ ಪ್ರೇರಣೆ ಬಗ್ಗೆ ಮಾತಾಡಿದಾಗ ಹೆಣ್ಮಕ್ಳು ಈ ಥರ ಬಟ್ಟೆ ಹಾಕ್ಕೊಂಡ್ರೆ ಹೆಚ್ಚು ಉತ್ತೇಜಕ, ಹೆಚ್ಚು ಪ್ರೇರಕ ಅಂತ ಇರ್ತದೆ. ಹಾಗೆ ನೋಡೋಕ್ಕೆ ಹೋದಾಗ ನಮ್ಮ ಹಿಂದೂ ದೇವಸ್ಥಾನಗಳನ್ನು ಎಲ್ಲ ನೋಡ್ಕೊಂಡು ಬನ್ನಿ, ವಿಶೇಷವಾಗಿ ಶಿಲಾಬಾಲಿಕೆಯರನ್ನು ನೋಡ್ಕೊಂಡು ಬನ್ನಿ, ಅಥವಾ ನಾನು ತಮಿಳುನಾಡಿನಲ್ಲಿ ಕೆಲವು ದೇವಸ್ಥಾನಗಳ ಗೋಪುರಗಳನ್ನು ನೋಡಿದ್ದೀವಿ, ಸಂಪೂರ್ಣವಾಗಿ 100ಕ್ಕೆ 100 ನಗ್ನವಾಗಿರೋ ದೇವತೆಗಳಿದ್ದಾರೆ. ಅಂತಂದರೆ ನಮಗೆ ಸಾರ್ವಜನಿಕ ಸ್ಥಳಗಳಲ್ಲಿ, ಪೂಜಾ ಸ್ಥಾನಗಳಲ್ಲಿಯೂ ಕೂಡ ಕೆಲವು ವಿಶೇಷವಾಗಿರುವಂತಹ ಅಂಶಗಳು ಗಮನಕ್ಕೆ ಬರ್ತಾ ಇದೆ. ಆದರೆ ಇದರಿಂದ ನಾವು ಪ್ರೇರಿತರಾಗಲ್ಲ, ದೈವ ಭಕ್ತಿ ಬರ್ತದೆ. ಆದರೆ ಇಲ್ಲಿ ಏನಾಗ್ತಾ ಇದೆ, ನಾನು ಏನು ಮಾಡಿದ್ರು ಸ್ವೇಚ್ಛಾಚಾರ, ನಾನು ಯಾರ ಅಧೀನಕ್ಕೂ ಒಳಪಡಬೇಕಾದ್ದಿಲ್ಲ, ಒಳಪಟ್ಟರೂ ಹೊರಗಡೆ ಬರುವಂತಹ ಒಂದು ವ್ಯವಸ್ಥೆ ಅವರಲ್ಲಿ ಮೊದಲು ನಿರ್ಮಾಣ ಆಗುತ್ತೆ. ಅಂತಂದರೆ ಅಪರಾಧ ಮಾಡೋಕ್ಕೆ ಮುಂಚೆ ಅಪರಾಧವನ್ನು ತಡೆಗಟ್ಟೋದು ಹೇಗೆ, ತಪ್ಪಿಸ್ಕೊಳ್ಳೋದು ಹೇಗೆ ಅಂತ. ಬಹುಶಃ ಪ್ರಾಣಿಗಳಲ್ಲಿ ಈ ಗುಣ ಇರ್ತದೆ.
ಪ್ರಾಣಿಗಳಲ್ಲಿ ಏನಿರುತ್ತೆ ಅಂತಂದರೆ ಯಾವುದಾದ್ರೂ ಒಂದು ಉದ್ದೇಶದಿಂದನೇ ವರ್ತನೆ ನಡೆಯೋದು ಪ್ರಾಣಿಗಳಲ್ಲಿ. ಇಲ್ಲ ಸಂತತಿಯ ಅಭಿವೃದ್ಧಿಗಾಗಿ, ಆ ಸಂತತಿಯ ಅಭಿವೃದ್ಧಿ ಇಲ್ಲದಿದ್ದರೆ ಆಹಾರದ ಅನ್ವೇಷಣೆ. ಇವೆರಡರಲ್ಲೂ ಸ್ವರಕ್ಷಣೆಗೆ ಬಹಳ ಆದ್ಯತೆ ಇರ್ತದೆ, ಸ್ವರಕ್ಷಣೆಗೆ ಬಹಳ ಗಮನ ಕೊಡ್ತವೆ. ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನೋದು ತಿಳ್ಕೊಂಡಿರುತ್ತೆ. ಬಹುಶಃ ಈ ಎಲ್ಲ ಪ್ರಕರಣಗಳಲ್ಲೂ ಅದೇ ಇರುತ್ತೆ. ಇನ್ನು ಇದಕ್ಕೆ ಒಳಗಾದವರು, ಶೋಷಣೆಗೆ ಒಳಗಾದವರು, ದೌರ್ಜನ್ಯಕ್ಕೆ ಒಳಗಾದವ್ರಿಗೇನಿರುತ್ತೆ, ಅವ್ರಿಗೆ ಇನ್ನೊಂದು ರೀತಿಯ ಮನೋಭಾವ ಉಟ್ಕೊಳ್ಳುತ್ತೆ. ಪಾಪ ಪ್ರಜ್ಞೆ, ಕಳಂಕ. ಇಲ್ಲಿ ಇವನು ಮಾಡೋನಿಗಿಂತ ಹೆಚ್ಚಾಗಿ ಅನುಭವಿಸಿದವರಲ್ಲಿ ಪಾಪ ಪ್ರಜ್ಞೆ, ಕಳಂಕಗಳು ಜಾಸ್ತಿ ಆಗ್ತದೆ. ಹೀಗಾಗಿ ಈ ಪ್ರಕರಣಗಳನ್ನ ತಡೆಗಟ್ಟೋದು, ಈ ಪ್ರಕರಣಗಳ ಮಾಡೋರನ್ನ ತಡೆಗಟ್ಟೋದು, ಇವುಗಳ ಬಗ್ಗೆ ಬಹಳ ಆಳವಾಗಿರುವಂತಹ ವಿವರಣೆಗಳು ಬೇಕಾಗುತ್ತೆ. ಕೇವಲ ಕಾನೂನಿನಿಂದ ಆಗಲಿ ಮತ್ತೊಂದು ವಿಷಯದಿಂದಾಗಲಿ ಇದನ್ನು ತಡೆಗಟ್ಟಬಹುದು ಸ್ವಲ್ಪ ಪ್ರಮಾಣದಲ್ಲಿ. ಆದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇನ್ನೊಬ್ಬ ವ್ಯಕ್ತಿಯ ಮೇಲೆ ನಾನು ಎಷ್ಟರ ಮಟ್ಟಿಗೆ ಹಕ್ಕನ್ನು ಸಾಧಿಸಬಲ್ಲೆ, ಇಟ್ಕೋಬಲ್ಲೆ ಅನ್ನೋದು ಬಹಳ ಮುಖ್ಯ. ಈಗ ನೀವು ಸಾರ್ವಜನಿಕ ಸ್ಥಳದಲ್ಲಿ ಒಬ್ಬಳು ಮಹಿಳೆ ಹೋಗ್ತಾ ಇರ್ತಾಳೆ, ನಾನು ಗಂಡಸಾದವನು, ನಾನು ಎಷ್ಟೇ ಸಶಕ್ತನಾಗಿದ್ರೂ ನನ್ನ ಧರ್ಮ ಏನಪ್ಪ ಅಂತಂದರೆ ಮಾನವ ಧರ್ಮನ ಹೇಳೋದು, ನಾನು ಆದಷ್ಟು ನನ್ನ ಒಳ ಗುಣಗಳನ್ನು ನಿಯಂತ್ರಣಕ್ಕೆ ತಂದುಕೊಂಡು ಸಾರ್ವಜನಿಕವಾಗಿ ವರ್ತಿಸಬೇಕಾಗ್ತದೆ. ಇದು ತತ್ವದಲ್ಲಿ ಬಹಳ ಸುಲಭ, ಆಚರಣೆಯಲ್ಲಿ ಕಷ್ಟ. ಫೈನ್. ಸುಷ್ಮಾ, ಒಂದು ನಿಮಿಷ. ನಾವು ಈ ರೀತಿಯ ಘಟನೆಗಳನ್ನು ನಾವು ಗಮನಿಸಿದಾಗ, ಅದು ದೆಹಲಿಯ ಘಟನೆ ಮತ್ತು ಇತ್ತೀಚೆಗೆ ಜ್ಞಾನಭಾರತಿ ಆವರಣದಲ್ಲಿ ನಡೆದಂಥ ಘಟನೆ, ಸುಷ್ಮಾ ಅವರು ಆವಾಗಲೂ ಹೇಳುವಾಗ ಚಪ್ಪಾಳೆ ಹೊಡಿಬೇಕಾದ್ರೆ 2 ಕೈಗಳು ಬೇಕು. ಅಶ್ಲೀಲವಾಗಿ ಬಟ್ಟೆ ಹಾಕೊಳ್ಳೋದು ಬೇರೆ ಅಂತ ನಾವು ತೀರ್ಮಾನ ಮಾಡಿಕೊಂಡ್ರೂ ಸಾರ್ವಜನಿಕ ಸ್ಥಳದಲ್ಲಿ ಅಶ್ಲೀಲವಾಗಿ ವರ್ತಿಸೋವಂಥದ್ದು. ಈಗ ನೋಡಿ, ಇದೆಲ್ಲ ಘಟನೆಗಳಲ್ಲಿ ಇವ್ರ ಜೊತೆ ಇವರ ಬಾಯ್ ಫ್ರೆಂಡ್ ಇದ್ದ. ಹೌದು. ಅಂದರೆ ಅವರು ಯಾವ ರೀತಿ ನಡ್ಕೊಂಡಿರ್ತಾರೆ ಅನ್ನೋದು ಬಹಳ ಮುಖ್ಯವಾದ ವಿಚಾರ. ಇದನ್ನು ನಾವು ಇವತ್ತಿಗೂ ಬೆಂಗಳೂರು ನಗರದಲ್ಲಿ ಕಬ್ಬನ್ ಪಾರ್ಕು, ಲಾಲ್ಬಾಗು, ಸ್ಯಾಂಕಿ ಟ್ಯಾಂಕು ಮತ್ತು ದೇವಸ್ಥಾನದ ಆವರಣಗಳಲ್ಲಿ ಈಗ ನೀವು ಬರೋದಕ್ಕಿಂತ ಮೊದಲು ಹೇಳ್ತಾ ಇದ್ದೆ, ನನಗೆ ನಿನ್ನೆ ನಮ್ಮ ತುಂಬ ಆತ್ಮೀಯರೊಬ್ಬರು ಫೋನ್ ಮಾಡಿದರು. ಅವರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿದ್ರಂತೆ, ಮೆಟ್ಲು ಹತ್ಕೊಂಡು. ಅವ್ರು ಹೇಳ್ತಿರೋ, ಸರ್ ನೀವು ಬರೀ ಕೇವಲ ಹುಡುಗರು ಮಾತ್ರ ಕಾರಣ ಅಂತ ಹೇಳ್ತಿರಲ್ಲ, ನೀವು ಈ ಥರದ್ದೆಲ್ಲ ಇದೆಯಲ್ಲ, ಅದಕ್ಕೆ ಹುಡುಗಿಯರುಗಳು ಕೂಡ ಕಾರಣ, ಹುಡುಗರು ಕಾರಣ, ಎಲ್ಲರೂ ಕಾರಣ. ಯಾಕಂದ್ರೆ ಯಾವ್ಯಾವ ಅವಸ್ಥೆನಲ್ಲಿ ಇದ್ರು ಅನ್ನೋದು ನೀವು ನೋಡ್ಬೇಕು ನೀವು ಅಂತ ಹೇಳಿ ನಿಮ್ಮ ಕ್ಯಾಮ್ರಾ ಕಳಿಸಿ ಅಂತ ಫೋನ್ ಮಾಡಿದ್ರು. ಬಹಳ ಮುಖ್ಯ. ಯಾಕೆಂದ್ರೆ ನೋಡಿ, ಇತ್ತೀಚೆಗೆ ನೇಪಾಳದ ಒಂದು ಹೆಣ್ಣು ಮಗಳು ಘಟನೆ ನಡೀತು ಜ್ಞಾನಭಾರತಿ ಆವರಣದಲ್ಲಿ. ಅಲ್ಲಿ ಆರೋಪಿಗಳೆಲ್ಲ ಶ್ರೀಗಂಧದ ಕಳ್ಳರು, ಶ್ರೀಗಂಧ ಕಳ್ತನ ಮಾಡೋಕ್ಕೆ ಬಂದಿರೋರು. ಇವರೊಂದು ಪೊದೆಯಲ್ಲಿ ಹೋಗಿ ಒಂದು ಕಾಂಪ್ರಮೈಸಿಂಗ್ ಪೊಸಿಷನ್ಲಿ ಇದ್ದಾಗ ಅವರು ಬೇಸಿಕಲಿ ಕ್ರಿಮಿನಲ್ಸ್. ಅವ್ರೇನು ಮಾಡ್ತಾರೆ, ಈ ಅವಕಾಶವನ್ನು ಸದುಪಯೋಗ ಮಾಡ್ಕೊಳ್ತಾರೆ. ಅವನಿಗಿರೋದು ನಮ್ಗೆ ಯಾಕಿಲ್ಲ ಅಂತಾರೆ. ನೀವೇನು ಮಾತಾಡಿದ್ರು ನಾನು ಹೆಣ್ಣು, ನನ್ನ ತಾಯಿ ಥರ ನೋಡ್ಕೋ, ತಂಗಿ ಥರ ನೋಡ್ಕೊಂಡ್ರು ಬಿಡೋದಿಲ್ಲ. ಅಂದರೆ ಇದು ಸಾರ್ವಜನಿಕವಾಗಿ ನಾವು ಯಾವ ರೀತಿ ನಡ್ಕೊಳ್ತೀವಿ ಅದು ಬಹಳ ಮುಖ್ಯ. ಮೇಡಮ್, ನಾನು ನಿಮ್ಮ ಒಪಿನಿಯನ್ ತಗೊಳ್ತೀನಿ. ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಚರ್ಚೆಯನ್ನು ಮುಂದುವರಿಸೋಣ. ಫಲಿಸಲಿಲ್ಲ ಪ್ರಾರ್ಥನೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ನಾವು ಮಾತಾಡ್ತಾ ಇದ್ವಿ, ಯಾಕೆ ರೇಪಿಸ್ಟ್ಗಳಿಗೆ ರೇಪ್ ಮಾಡಬೇಕು ಅನ್ನುವಂಥ ಅರ್ಜ್ ಆ ಸಮಯದಲ್ಲಿ ಉಂಟಾಗುತ್ತೆ ಅನ್ನುವಂಥದ್ದು. ಬಿ ಕೆ ಶಿವರಾಮ್ ಅವರು ಹೇಳ್ತಾ ಇದ್ರು, ಸಂಗಾತಿಗಳ ಜೊತೆ ಅಸಭ್ಯವಾಗಿ ವರ್ತಿಸೋದನ್ನು ನೋಡಿದಾಗ ಆ ರೀತಿಯ ಮನಸ್ಥಿತಿ ಇರುವಂಥ ಜನರಿಗೆ ಅತ್ಯಾಚಾರವೆಸಗುವುದಕ್ಕೆ ಪ್ರೇರಣೆ ಆಗುತ್ತೆ ಅನ್ನುವಂಥದ್ದು. ಎಲ್ಲ ಪ್ಯಾನಲಿಸ್ಟ್ಗಳನ್ನು ನಾನು ಕೇಳ್ತಾ ಇದ್ದೀನಿ, ದೆಹಲಿಯಲ್ಲಿ ಏನು ಅತ್ಯಾಚಾರಕ್ಕೀಡಾಗಿ ಸತ್ತೋದ್ಲಿ ಈ ಹುಡುಗಿ, ರಾತ್ರಿ 9:00ವರೆಗೆ ಬಸ್ನಲ್ಲಿ 12 ಜನ ಪುರುಷರಿದ್ದಂಥ ಬಸ್ನಲ್ಲಿ ಸಂಗಾತಿಯ ಜೊತೆ ಅಸಭ್ಯವಾಗಿ ವರ್ತಿಸ್ತಿರಬಹುದಾ? ಆ ಕಾರಣದಿಂದಾಗಿ ಅವಳ ಮೇಲೆ ಅತ್ಯಾಚಾರ ಆಗಿರಬಹುದು. ಅಲ್ಲ, ಈಗ ನಾನು ರಂಗನಾಥ್ ಅವ್ರ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಹೇಳ್ತಾ ಇದ್ದೆ, ನೀವು ಉದ್ಯಾನವನಗಳಲ್ಲಿ ಬಿಟ್ಬಿಡಿ, ಕಬ್ಬನ್ ಪಾರ್ಕ್, ಲಾಲ್ಬಾಗಲ್ಲಿ ಬಿಟ್ಬಿಡಿ, ದೇವಸ್ಥಾನದ ಆವರಣಗಳಲ್ಲಿ ಅಶ್ಲೀಲವಾಗಿ ಅಸಭ್ಯವಾಗಿ ವರ್ತಿಸ್ತಂಥ ಘಟನೆಗಳು ಇವತ್ತು ನಡೀತಾ ಇದೆ. ಕಬ್ಬನ್ ಪಾರ್ಕಲ್ಲಿ ನಡೆದಿದ್ದಕ್ಕೆ ಪೊಲೀಸರು ಒಂದೇ ಒಂದು ಮಾಡಿದ್ರು, ಹೊಡಿಲಿಲ್ಲ ಬಡಿಲಿಲ್ಲ, ವಿಡಿಯೋ ಕ್ಯಾಮ್ರಾ ಇಟ್ಕೊಂಡು ತೆಗಿಯಕ್ಕೆ ಶುರು ಮಾಡಿದ್ರು. ಅಲ್ಲ, ಅದನ್ನ ವಿಡಿಯೋ ಕ್ಯಾಮ್ರಾಗಳಿಟ್ಟು ಅದನ್ನ ಶೂಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಭಯ ಬಿದ್ದು ಬರೋದು ನಿಲ್ಲಿಸಿದ್ರು. ಆದರೆ ಮಾಧ್ಯಮಗಳು ಅದನ್ನು ಪ್ರತಿಭಟಿಸಿತು. ನಮ್ಮ
ವೈಯಕ್ತಿಕ ಹಕ್ಕು ಉಲ್ಲಂಘನೆ ಮಾಡ್ತಾ ಇದ್ದೀರಿ, ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದೀರಿ ಅಂತ ಈ ಕೆಲವೊಂದು ಸಮಾಜದ ಒಂದು ಸೆಕ್ಷನ್ ಜನಗಳು ಮಾತಾಡೋಕ್ಕೆ ಶುರು ಮಾಡಿದ್ರು. ಇಂಥದ್ದೆಲ್ಲ ಆದಾಗ ತಡೆಯುವಂಥ ಪ್ರಯತ್ನದಲ್ಲಿ ಪ್ರತಿಯೊಬ್ಬರು ಭಾಗಿಯಾಗಬೇಕು. ಅದು ಪೊಲೀಸ್ ಇರಲಿ, ನ್ಯಾಯಾಂಗ ಇರಲಿ, ಅಥವಾ ಸಮಾಜ ಇರಲಿ, ಯಾವುದೇ ಅಂಗಗಳಿರಲಿ, ಅದು ಈ ತಡೆಗಟ್ಟುವಿಕೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಯಾವತ್ತಿಗೂ ಅಷ್ಟೇ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್. ಈಗ ಮಗು ಸತ್ತೋಗಿದೆ, ಆ ಮಗುಗೆ ನಾವು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಇದೆಲ್ಲ ನೋವು ಯಾರಿಗೆ ಅಂದರೆ ವಿಕ್ಟಿಮ್ಸ್ ಮತ್ತು ವಿಕ್ಟಿಮ್ಸ್ನ ಕುಟುಂಬಗಳಿಗೆ ಮಾತ್ರ. ಬಾಕಿಯವ್ರಿಗೆಲ್ಲ ಬಿಟ್ರೆ ಇದೇನು ಆಗುತ್ತೆ ಅನ್ನೋದು ಮನೋಭಾವದಲ್ಲೇ ನಾವು ಇವತ್ತಿಗೂ ಇರೋದು. ಆದರೆ ವಿಕ್ಟಿಮ್ಸ್ನ ಹತ್ರ ನೋಡಿದಂಥ ಪೊಲೀಸರಾಗಲಿ, ವಿಕ್ಟಿಮ್ಸ್ನ ಭಾಳ ಹತ್ರ ನೋಡಿದಂಥ ಒಬ್ಬ ವೈದ್ಯರಾಗಲಿ, ವಿಕ್ಟಿಮ್ಸ್ನ ನೋವುಗಳನ್ನು ಹರುಕೊಂಡು ಅವ್ರ ಮುಂದೆ ಹರ್ಕೊತಾರೆ ಈ ವಕೀಲರ ಮುಂದೆ. ಇವ್ರುಗಳಿಗೆ ಗೊತ್ತಿರುತ್ತೆ ಏನೇನು ಅನ್ಯಾಯಗಳಾಗಿರ್ತದೆ, ಏನೇನು ನೋವಾಗಿರುತ್ತೆ ಅಂತ. ಇದು ಭಾಳ ಮುಖ್ಯವಾದ ಫ್ಯಾಕ್ಟ್ರಲ್ಲಿ. ಇದನ್ನು ನಾವು ಆ ನೋವನ್ನು ಅರ್ಥಕೊಳ್ಳುವಂಥ ಶಕ್ತಿ ಸಮಾಜಕ್ಕೆ ಬರಬೇಕು. ಆ ಸಮಾಜಕ್ಕೆ ಬಂದಾಗ ಇದರೊಳಗೆ ಏನಾದರೂ ಒಂದು ಬದಲಾವಣೆಗಳನ್ನ ನಾವು ಕಾಣ್ಬೋದು. ಸರ್, ನಿಮ್ಮನ್ನೊಂದು ಚಿಕ್ಕ ಪ್ರಶ್ನೆ, ನನ್ನ ಪರ್ಸನಲ್ ಪ್ರಶ್ನೆ ಏನು ಅಂದರೆ, ಕಾನೂನು ಸರಿ ಇದೆ ಸರಿ ಇಲ್ಲ ಎಲ್ಲ ಬಿಟ್ಬಿಡಿ ಸರ್. ನಾನು ಹೇಳ್ತಾ ಇರೋದು, ನೀವು ಹೇಳಿದ್ದು ಸರಿ, ಇವ್ರು ಹೇಳಿದ್ದು ಸರಿ, ಇದನ್ನ ಸಂಪೂರ್ಣವಾಗಿ ನಾವು ಮಟ್ಟ ಹಾಕಕ್ಕಾಗಲ್ಲ, ಒಪ್ಕೊಂಡೆ. ಆದರೆ ಇದು ಒಂದು ಅವಕಾಶ ಅಲ್ವಾ? ಇಷ್ಟು ದೊಡ್ಡ ಘಟನೆ ಆದ್ಮೇಲೆ ಒಂದ್ ಸೆಕೆಂಡ್, ಲೆಟ್ ಮಿ ಕಂಪ್ಲೀಟ್. ಇವಾಗ್ಲೂ ಕಾನೂನು ಒಂದು ಸ್ಟ್ಯಾಂಡ್ ತಗೊಳ್ದಲೆ. ನಾನು ನಿಮ್ಮನ್ನು ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ. ಸೋನಿಯಾ ಗಾಂಧಿ ಅವರು ಈ ಒಂದು ಒಟ್ಟಾರೆ ಘಟನೆಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಅವರು ಏನು ಹೇಳ್ತಿದ್ದಾರೆ ನೋಡೋಣ. To battle the pervasive, the shameful social attitudes and mindsets that allow men to rape and molest women and girls with such impunity. Today, all Indians grieve as though they had lost their own beloved daughter, their cherished sister, a young woman of 23 whose life, full of hope, dreams and promise, was ahead of her. Our heart go out to her parents and her family. The whole country shares their pain. Today we pledge that she will get justice, that her fight will not have been in vain. To all of you who have stood vigil, who have expressed your anger and anguish publicly, who have poured out in her support, I want to assure you that your voice has been heard. As a woman and mother, I understand how you feel. I appeal to you to remain calm and help strengthen our collective resolve to fight the menace of violence against women. 23ರ ಹರೆಯದ ಯುವತಿಯನ್ನು ಕಳೆದುಕೊಂಡಂಥ ಕುಟುಂಬಕ್ಕೆ ದುಃಖ ಭರಿಸುವಂಥ ಶಕ್ತಿಯನ್ನು ದೇವರು ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿದ್ರು ಸೋನಿಯಾ ಗಾಂಧಿ. ಮತ್ತು ಇಡೀ ಒಟ್ಟಾರೆ ಘಟನೆಯ ಬಗ್ಗೆ ತಮ್ಮ ಬೇಸರವನ್ನು ಕೂಡ ವ್ಯಕ್ತಪಡಿಸಿದರು. ನಾನು ಮತ್ತೆ ಚರ್ಚೆಗೆ ಬರ್ತಾ ಇದ್ದೀನಿ. ನಿಜಕ್ಕೂ ಯಾರು ವಿಕ್ಟಿಮ್ ಇದ್ದಾರೆ, ಅವರ ತಪ್ಪು ವರ್ತನೆಯಿಂದಾಗಿ ರೇಪ್ ಆಗುತ್ತಾ ಅನ್ನುವಂಥದ್ದು? ಇಲ್ಲ, ಅಲ್ಲಿ ಈಗ ಬಸ್ನಲ್ಲೂ ಸರ್ ಹೇಳಿದಾಗೆ ಅವರು ಇದ್ದೇ ಇರ್ಬೋದು, ಆ ರೀತಿ ಇಲ್ಲದೇ ಇರ್ಬೋದು. ಬಟ್ ಈ ಹುಡುಗರು ಯಾವ ಸ್ಥಿತಿನಲ್ಲಿ ಇದ್ರು ಅಂತ ಗೊತ್ತಿಲ್ವಲ್ಲ ಯಾರಿಗೂ. ಈಗ ಅವರು ಅಫೀಮ್ ಗಾಂಜಾ ಚೆನ್ನಾಗಿ ಕುಡ್ಕೊಂಡು ಬಂದಿರ್ಬೋದು, ಅವ್ರ ಮನಸ್ಥಿತಿ ಬೇರೆ ರೀತಿಯೇ ಇರುತ್ತೆ, ಚುಡಾಯಿಸಿರ್ಬೋದು. ಅದಕ್ಕೆ ಆ ಹುಡುಗ ಅಪೋಸ್ ಮಾಡಿರ್ತಾರೆ, ಹೊಡೆದಿರಬಹುದು, ಈ ಹುಡುಗಿನೂ ಹೊಡೆದಿರ್ಬೋದು. ನೀನು ಬುದ್ಧಿ ಕಲಿಸ್ತೀನಿ ಅನ್ನೋ ಮಟ್ಟದಲ್ಲೇ ಅವ್ರು ಮಾಡಿರೋ ಥರ ಇದೆ ಇದು. ಯಾಕೆಂದರೆ ರೇಪ್ ಅಷ್ಟೇ ಆಗಿಲ್ಲ, ಅಲ್ಲಿ ಬರೀ ರೇಪ್ ಆಗಿಲ್ಲ, ಅವಳನ್ನ ಹೊಡೆದಿದ್ದಾರೆ, ಎಷ್ಟು ಬೇಕು ಅಷ್ಟು ಏಟ್ಗಳು ಮಾಡ್ಬಿಟ್ಟಿದ್ದಾರೆ. ಏನೇ ಇದ್ರು ತಪ್ಪು ಅವ್ರದ್ದೇ. ನಾನು ಅದಕ್ಕೆ ಹೇಳಿದೆ, inhuman. ನಿಲ್ಲಿಸ್ಬಿಟ್ಟು ಅವ್ನ್ ಹೊಡಿಬೇಕು ರೀ. ಅವನ್ ಫ್ರಸ್ಟ್ರೇಷನ್ಸ್ ನ he has no bloody right bringing it on somebody's other's daughter. ಅಷ್ಟೊಂದು ತೆವಳಿದ್ಯಾ ನಿನ್ ಮನೇಲಿ ಕೂತ್ಕೊಂಡು ನೀನ್ ಮಾಡ್ಕೋ. why bring it out on the road? ಯಾಕೆಂದ್ರೆ ಮನೇಲಿ ಎಲ್ಲರೂ ಅವರವರ ಸಭ್ಯಸ್ತೆ. ನಮ್ಮ ಮನೆ ಎಲ್ಲರೂ ಒಳ್ಳೆಯವರು, ಮನೇಲೆಲ್ಲ ಒಳ್ಳೆಯವರಾಗಿ. ಒಂದು ರೇಪಿಸ್ಟ್ ಕೆಲವು ಕಡೆ ತಂದೆ ಮಕ್ಕಳನ್ನ ರೇಪ್ ಮಾಡೋದು ಉಂಟು ಒಂದೇ ಮನೆಯಲ್ಲಿ, ಆದ್ರೆ ಎಲ್ಲಾ ಕಡೆ ಅದಾಗಲ್ಲ. ಬಟ್ the thing is, people should learn to understand
that every woman has to be respected. And ಈ ಘಟನೆ ಏನಿದೆ, ನೀವು ಮುಂದೆ ಈ ಘಟನೆ ಆಗಬಾರ್ದು, ತಡಿಬೇಕು, ಇದೆಲ್ಲ ಓಕೆ. ಅದು ನಿಜವಾಗ್ಲೂ ನಿಮ್ಗೆ ಅದು ಬೇಕು ಅನ್ನೋದಾಗಿದ್ರೆ ಈ ಸತಿ ತಗೊಳ್ಳಿ ಆಕ್ಷನ್. ಬೆಚ್ಚ ಬಿದ್ದು ಹೋಗ್ಬಿಡ್ಬೇಕು ಜನ, ತಗೊಳ್ಳಿ ಆಕ್ಷನ್. ಇದು ಒಂದು ಅವಕಾಶ ನಿಮ್ಗೆ. ಸುಷ್ಮಾ ರೋಡಲ್ಲಿ ನಿಲ್ಸಿ ಹೊಡಿಬೇಕು ಅನ್ನುವಂಥ ಮಾತನ್ನ, ಇಟ್ ಇಸ್ ನಾಟ್ ಸೋ ಈಸಿ. ಬಹುಶಃ ಬಿ ಕೆ ಶಿವರಾಮ್ ಅವರು ಉತ್ತರ ಕೊಡ್ತಾರೆ. ಒಬ್ಬ ರೇಪ್ ಮಾಡಿದಂಥ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಆತನನ್ನ ಮ್ಯಾನ್ ಹ್ಯಾಂಡಲ್ ಮಾಡಿದ್ರೆ ಎಷ್ಟೆಲ್ಲ ಉತ್ತರ ಕೊಡ್ಬೇಕಾಗತ್ತೆ ಸರ್ ತಾವು? ಅಲ್ಲ, ಈಗ ನೋಡಿ, ನಮ್ಮ ಈ ರೇಪಿಗೆ ಗರಿಷ್ಠ ಶಿಕ್ಷೆ ಇರೋದು 7 ವರ್ಷ ಅಂತ ಇದೆ. ಕೆಲವು ಸಂದರ್ಭಗಳಲ್ಲಿ 10 ವರ್ಷಕ್ಕೆ ಮಾಡ್ಬೋದು. ಗ್ಯಾಂಗ್ ರೇಪ್ ಆದಂಥ ಗ್ಯಾಂಗ್ ರೇಪು ಅಥವಾ ಅಧಿಕಾರಿಗಳು ರೇಪ್ ಮಾಡಿದಾಗ, ಡಾಕ್ಟ್ರು ವೈದ್ಯಕೀಯ ಪರೀಕ್ಷೆಗೆ ಹೋದಾಗ ಅಲ್ಲಿ ರೇಪ್ ಆದಾಗ, ಅಥವಾ ಗಾರ್ಮೆಂಟ್ ಫ್ಯಾಕ್ಟ್ರಿಗಳಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳು ಇವತ್ತಿಗೂ ನಿರಂತರವಾಗಿ ರೇಪ್ ಆಗ್ತಾ ಇದ್ದಾರೆ. ಒತ್ತಡಕ್ಕೆ, ಭಯಕ್ಕೆ, ಹೊಟ್ಟೆಪಾಡಿಗೆ, ಬಡತನಕ್ಕೆ, ನೂರಾರು ಕಾರಣಗಳಿಗೆ ರೇಪ್ ಆಗ್ತಾ ಇದ್ದಾರೆ. ಹೌದು, ಧ್ವನಿ ಎತ್ತಕ್ಕೆ ಅವ್ರಿಗೆ ಸಂಘಟನೆ ಆಗಕ್ಕೆ ಬಿಡೋದಿಲ್ಲ. ಇವತ್ತಿಲ್ಲಿ ನಾವು ಸಂಘಟಿತರಾಗಿ ಮಾತಾಡ್ತಾ ಇದ್ದೇವೆ. 7 ವರ್ಷದ ಶಿಕ್ಷೆ ಏನೇನು ಅಲ್ಲ, ವಿಚಾರಣೆ ಮುಗಿಯೋಷ್ಟೊತ್ತಿಗೆ 7 ವರ್ಷ ಆಗೋಗ್ಬಿಟ್ಟಿರುತ್ತೆ. ಅವನು ಇದೆಲ್ಲ ಸೇರಿಸಿ ಅವನು 2 ವರ್ಷ ಜೈಲಲ್ಲಿದ್ದ, ಬಿಡುಗಡೆ ಆಗಿದೆ ಅಂತ. ಈಗ ಅವ್ರು ಹೇಳಿದ್ರು ಸ್ವಾತಂತ್ರ್ಯ ಸಂಗ್ರಾಮ ಇದು ದಿನಾಚರಣೆ ದಿವಸ ಬಿಡೋಣ, ಅವರಿಗೆ ಜೀವಾವಧಿ ಶಿಕ್ಷೆ ಅಂತ ಕೊಟ್ಟ ಮೇಲೆ ಜೀವಾವಧಿ ಶಿಕ್ಷೆ ಆಗಬೇಕು. ಜೀವಾವಧಿ ಶಿಕ್ಷೆನ 14 ವರ್ಷಕ್ಕೆ ಬಿಡಿ ಅಂತ ಹೇಳೋದು, ಬಿಡಲಿಲ್ಲ ಅಂದರೆ ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂಡಿಸಿ ರಾಜಕೀಯ ಮಾಡುವಂಥದ್ದು. ಈ ರಾಜಕೀಯ ಮನಸ್ಸುಗಳನ್ನು ಇದರೊಳಗೆ ತೆಗಿಬೇಕು. ಆದರೆ ರೇಪಿಗೆ ಪನಿಷ್ಮೆಂಟು ಜಾಸ್ತಿ ಆಗಬೇಕು ಅನ್ನೋದು ಈ ಸಂದರ್ಭದಲ್ಲಿ ಇದೊಂದು ಒಳ್ಳೆಯ ಅವಕಾಶ. ಏನನ್ನು ಕಾನೂನಲ್ಲಿ ಬದಲಾವಣೆಗಳು ತಂದಾಗ ತರ್ಬೋದು. ತರುವಂಥ ಪ್ರಯತ್ನ ಆಗುವಂಥದ್ದನ್ನು ಮಾಡಬೇಕು. ಈಗ ಆಗುವಂಥದ್ದು ಏನು ಮಾಡಬೇಕು? ಈ 7 ವರ್ಷ ಏನೇನೂ ಅಲ್ಲ. ಇವಾಗ 2003ನೇ ಇಸ್ವಿಗೆ ನಡೆದಿರ್ತಕ್ಕಂಥ ಕರ್ನಾಟಕದ ಒಂದು ರೇಪ್ ಕೇಸು ಇನ್ನು ಅದು ತನಿಖೆನೇ ಮುಕ್ತಾಯ ಆಗಿಲ್ಲ. ಎಸ್ ವೀಕ್ಷಕರೇ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಜಂತರ್ ಮಂತರ್ ಪ್ರತಿಭಟನೆ ನಡೀತಾ ಇರುವಂಥ ಸ್ಥಳಕ್ಕೆ ದೆಹಲಿ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್ ಅವರು ಬಂದಿದ್ದಾರೆ. ಮೇಣದ ಬತ್ತಿ ಹಚ್ಚೋ ಮೂಲಕ ತಮ್ಮ ಸಂತಾಪವನ್ನು ಸೂಚಿಸ್ತಾ ಇರೋದನ್ನು ತಾವು ನೋಡಬಹುದು. ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೀತಾ ಇದೆ. ಆ ಸ್ಥಳಕ್ಕೆ ದೆಹಲಿ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್ ಬಂದಿದ್ದಾರೆ. ದೃಶ್ಯಗಳಲ್ಲಿ ನೀವು ನೋಡಬಹುದು, ಶೀಲಾ ದೀಕ್ಷಿತ್ ಅವರಿಗೆ ಪ್ರತಿಭಟನೆ ವ್ಯಕ್ತವಾಗ್ತಾ ಇದೆ. ಸೇರಿರುವಂತಹ ಜನ ಅವರ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಮುಖ್ಯಮಂತ್ರಿಗಳನ್ನು ರಕ್ಷಣೆ ಕೊಟ್ಟು ಕರೆದುಕೊಂಡು ಹೋಗೋದರಲ್ಲಿ ಪೊಲೀಸರು ಹರಸಾಹಸ ಪಡ್ತಾ ಇರೋದನ್ನು ನೋಡಬಹುದು. ಸೇರಿರುವಂಥ ಜನರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರುವವರು ಯುವಕ ಯುವತಿಯರು. ಒಂದು ಸೋಷಿಯಲ್ ಕಾಸ್ಗೋಸ್ಕರ ಈ ರೀತಿಯಾಗಿ ಒಂದು ದೇಶದ ಮಧ್ಯಮ ವರ್ಗ ಎದ್ದು ನಿಂತಿರುವಂಥದ್ದು ಬಹುಶಃ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ನಮ್ಮ ಪೀಳಿಗೆ ನೋಡಿರುವಂಥ 2ನೇ ಘಟನೆ ಇದು. ಮೊಟ್ಟ ಮೊದಲನೇದಾಗಿ ಭ್ರಷ್ಟಾಚಾರದ ವಿರುದ್ಧದ ಹೋರಾಟದಲ್ಲಿ ಜನ ಈ ರೀತಿಯಾಗಿ ಬೀದಿಗೆ ಬಂದಿದ್ದರು ಅಣ್ಣಾ ಹಜಾರೆ ಅವರನ್ನು ಬೆಂಬಲಿಸೋದಕ್ಕೆ. ಅದನ್ನು ಹೊರತುಪಡಿಸಿದರೆ ಒಬ್ಬ ರೇಪ್ ವಿಕ್ಟಿಮ್ನ ಬೆಂಬಲಿಸಿಕೊಂಡು ಮಧ್ಯಮ ವರ್ಗ ಬೀದಿಗೆ ಬಂದಿರುವಂಥದ್ದು ನಮ್ಮ ಪೀಳಿಗೆಯವರು ನೋಡಿರುವಂಥ 2ನೇ ಅತಿ ದೊಡ್ಡ ಹೋರಾಟ ಇದು ಅಂತ ಅನಿಸುತ್ತೆ. ನನ್ನ ಪ್ಯಾನಲಿಸ್ಟ್ಗಳ ಜೊತೆ ಚರ್ಚೆ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ಸಣ್ಣ ಬ್ರೇಕ್.
ಫಲಿಸಲಿಲ್ಲ ಪ್ರಾರ್ಥನೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಈ ಘಟನೆಯ ಬಗ್ಗೆ ಮಮತಾ ಬ್ಯಾನರ್ಜಿ ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಬನ್ನಿ ಅವರೇನು ಹೇಳ್ತಿದ್ದಾರೆ ಕೇಳೋಣ. গভর্নমেন্ট কিভাবে করবে এটা গভর্নমেন্টের ম্যাটার। এ ব্যাপারে গভর্নমেন্ট নিশ্চয়ই কোঅপারেশন পাবে আমাদের ফুললি আইনটাকে স্ট্রং করবার জন্য, এবং আইপিসি সিআরপিসি এগুলো একটু স্ট্রং করা উচিত বলে আমি মনে করি। এবং আমাদের মনে আছে 90-এর দশকে আমরা কিছু অ্যামেন্ডমেন্ট করেছিলাম সিআরপিসি, যখন আমি কনসালটেটিভ কমিটির মেম্বার ছিলাম। তাতে কিছুটা মেয়েদের পক্ষে পজিটিভ রেজাল্ট নিশ্চয়ই আছে, কিন্তু ডিটেলসটা হয়নি। না, আমি মনে করি যে ল আরও স্ট্রিনজেন্ট করা উচিত, স্ট্রং করা উচিত। গভর্নমেন্ট, এটা হচ্ছে লটাকে স্ট্রং করার একটা দিক। দ্বিতীয় দিক আমার যেটা মনে হয় সেটা হচ্ছে এই ঘটনাগুলো দেখবেন লক্ষ্য করে, গ্রামে গঞ্জে এত মানুষ থাকে, কত ইন্টিরিয়ার অঞ্চল থাকে, কত দূরে দূরে মানুষ যাতায়াত করে, কিন্তু গ্রামের প্রভাবটা কিন্তু বেশি নেই। প্রভাবটা কিন্তু মনে রাখতে হবে বেশিরভাগ ঘটে যায় একটু আরবান, একটু সেমি আরবান এরিয়ায় এই ঘটনাগুলো ঘটে যায়। সেই জন্য আমাদের নিজেদের রেসপন্সিবিলিটিও অনেক বাড়াতে হবে, এবং আমি মনে করি যে এই ঘটনাগুলো যারা করবে তাদের বিরুদ্ধে স্ট্রংলি অ্যাকশন নেওয়া উচিত। এবং ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮಾತನಾಡ್ತಾ ಇರೋದನ್ನು ಕೇಳಿದ್ರಿ. ಈ ಒಂದು ವಿಷಯವನ್ನು ಇಲ್ಲಿಗೆ ಬಿಟ್ಟು ಬಿಡಬೇಡಿ, ಒಂದು ಲಾಜಿಕಲ್ ಎಂಡಿಗೆ ಬರೋವರೆಗೂ ಬಿಡೋದು ಬೇಡ ಅನ್ನುವಂಥ ಮಾತನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳು ಹೇಳಿದರು. ದೊಡ್ಡ ಜವಾಬ್ದಾರಿ ಇರೋದು ರಾಜಕಾರಣಿಗಳ ಮೇಲೆ. ಈ ಒಂದು ಅತ್ಯಾಚಾರದ ವಿರುದ್ಧ, ಅತ್ಯಾಚಾರಿಗಳ ಮೇಲೆ ಕಠಿಣ ಕ್ರಮಕ್ಕೆ ಕಾನೂನನ್ನು ತಿದ್ದುಪಡಿ ಮಾಡಬೇಕಾದಂಥ ಅವಶ್ಯಕತೆ ಈಗ ಎದ್ದು ಕಾಣಿಸ್ತಾ ಇದೆ. ಬ್ರೇಕ್ಗಿಂತ ಮುಂಚೆ ನಾವು ಮತ್ತೆ ಚರ್ಚೆ ಮಾಡ್ತಾ ಇದ್ದದ್ದು, ಎಲ್ಲೋ ಒಂದು ಕಡೆ ಅತ್ಯಾಚಾರ ಆದಂಥ ಸಂದರ್ಭದಲ್ಲಿ ಅತ್ಯಾಚಾರಕ್ಕೀಡಾದವರು ಪ್ರಚೋದನೆ ಕೊಡ್ತಾರ ಅನ್ನುವಂಥದ್ದು ನಾನು ಡಾಕ್ಟರ್ ಶ್ರೀಧರ್ ಅವ್ರನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಭಾಳ ಜನ ಹೇಳೋದು ಪ್ರಚೋದನಾತ್ಮಕವಾದಂಥ ಬಟ್ಟೆಗಳನ್ನು ಹಾಕ್ಕೊಂಡು ಹೋಗೋದ್ರಿಂದ ಅತ್ಯಾಚಾರ ಆಗುತ್ತೆ ಅಂತ. ಸರ್, ನಾನು ರೇಪ್ಗಳಾಗೋದ್ರ ಬಗ್ಗೆ ಅಫ್ಘಾನಿಸ್ತಾನದಲ್ಲಿ ರೇಪ್ ಆಗೋದು ಕೇಳ್ತೀನಿ, ಪಾಕಿಸ್ತಾನದಲ್ಲಿ ರೇಪ್ ಆಗೋದು ಕೇಳ್ತೀನಿ. ಅಲ್ಲಿ ಎಲ್ಲರೂ ಬುರ್ಖಾ ಹಾಕೊಂಡು ಓಡಾಡ್ತಾರೆ. ಅಫ್ಘಾನಿಸ್ತಾನದಲ್ಲಂತೂ ಬುರ್ಖಾ ಹಾಕೊಳ್ಳದೆ ಹೊರಗಡೆ ಬಂದರೆ ಬೀದಿಯಲ್ಲಿ 500 ಚಾಟಿ ಏಟು ಕೊಡಬೇಕು ಅನ್ನುವಂಥ ಕಾನೂನಿದೆ. ಬುರ್ಖಾ ಹಾಕೊಳ್ಳದೆ ಬಂದರೆ ಅಲ್ಲಿ ಕೂಡ ರೇಪ್ ಆಗುತ್ತೆ. ಹಾಗಾದ್ರೆ ಪ್ರಚೋದನಾತ್ಮಕ ಬಟ್ಟೆ ಹಾಕೊಂಡು ಬಂದ್ರೆ ಮಾತ್ರ ರೇಪ್ ಆಗುತ್ತೆ ಎಷ್ಟು ಹೇಳೋದಕ್ಕಿಂತ ಮುಂಚೆ ನಂದು ಒಂದೇ ಒಂದು ಸ್ಟೇಟ್ಮೆಂಟ್ ಏನಂದ್ರೆ, ನಾವು ಮನೆ ಬಾಗಿಲು ತೆಗೆದು ಮಲಗಿದ್ದೀವಿ ಅನ್ನೋದಕ್ಕೆ ಕಳ್ಳನಿಗೆ ರೈಟ್ ಬರಲ್ಲ ಬಂದು ಕಳ್ತನ ಮಾಡಲಿಕ್ಕೆ. ಹಾಗಾಗಿ ದಟ್ ಶುಡ್ ನಾಟ್ ಬಿ ದಿಸ್ ಥಿಂಗ್ ಕಾಂಡಕ್ಟ್. ಯಾರೋ ಒಬ್ಬರು ಪ್ರಚೋದನಾತ್ಮಕವಾಗಿ ಕಡಿಮೆ ಬಟ್ಟೆ ಹಾಕ್ಕೊಂಡಿದ್ದಾರೆ ಅಂದಿದ ತಕ್ಷಣ ನೋ ಬಡಿ, ಈವನ್ ಇಫ್ ಈಸ್ ಹಾರ್ಡ್ ಕೋರ್ ಕ್ರಿಮಿನಲ್, ಅವ್ನಿಗೇನು ಹಕ್ಕು ಬರೋದಿಲ್ಲ. ನಾನು ದಟ್ ಈಸ್ ಅನ್ ಅಲಿವಿ, ಅದು ಬರಬಾರ್ದು. ನಾನು ಮೊನ್ನೆ ಪ್ರತಿಭಟನೆಯಲ್ಲಿ ಒಂದು ಹುಡುಗಿ ಪೋಸ್ಟರ್ ಹಿಡ್ಕೊಂಡಿದ್ದು ನೋಡಿದೆ. ತುಂಬ ಚೆನ್ನಾಗಿ ಬರ್ದಿತ್ತು ಆ ಪೋಸ್ಟರ್ ಮೇಲೆ, ಇಟ್ ಈಸ್ ಮೈ ಡ್ರೆಸ್ ನಾಟ್ ಮೈ ಎಸ್ ಅಂತ. ಇಟ್ ಈಸ್ ಮೈ ಡ್ರೆಸ್ ನಾಟ್ ಮೈ ಎಸ್. ಪ್ರಚೋದನೆ ಕ್ಷಣಕ್ಕೆ ಬರಲ್ಲ. ಎಸ್, ಅದಕ್ಕೆ ಹಿಂದಗಡೆ ಗೋಚರಾನುಭವ, ಪರ್ಸೆಪ್ಷನ್ ಅಂತ ಕರಿತೀವಿ. ಮಗುವಾಗಿನಿಂದ ಅಥವಾ ಇನ್ಯಾವುದೋ ದುರಂತ ನಡೆದಿರ್ಬೋದು, ಇನ್ಯಾವುದೋ ದುಶ್ಚಟದಿಂದ ಬಂದಿರ್ಬೋದು, ಅಥವಾ ಮೇಲಿಂದ ಮೇಲೆ ಪದೇ ಪದೇ ಶಿಕ್ಷೆ ಮಾಡಿ ತಪ್ಪಿಸ್ಕೊಂಡು ಮುಂದುವರಿತಾ ಇರೋದಿರಬಹುದು. ಹೀಗಾಗಿ ಏಕಾಏಕಿ ನಡೆಯುವಂಥದ್ದು ಬಹುಶಃ ಅಸಾಧ್ಯ. ಅಲ್ಲಿ ಆ ಒಂದು ಪರಿಕಲ್ಪನೆಗಳೇ ಇರುತ್ತೆ, ಈ ಒಂದು ಸನ್ನಿವೇಶದಲ್ಲಿ ನನ್ನ ವರ್ತನೆ ಹೀಗೆ ಇರುತ್ತೆ ಅಂತ. ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡೇ ಬರೋದು. ಯಾಕೆಂದರೆ ಇನ್ನೊಬ್ಬ ವ್ಯಕ್ತಿಯ ಜೊತೆ ಸಂಪರ್ಕ ನಡೆಸಬೇಕಾದ್ರೆ ಸಾಮಾನ್ಯವಾಗಿ ಹೆಚ್ಚಿನ ಶಕ್ತಿ ಬೇಕು. ಎಷ್ಟೋ ಜನರಲ್ಲಿ ಇದೊಂದು ಸಾಮಾಜಿಕ ಫೋಬಿಯಾ, ಸೋಷಿಯಲ್ ಪ್ರತಿಭೀತಿ ಅಂತ ಕರಿತೀವಿ. ಸಾಮಾಜಿಕ ಪ್ರತಿಭೀತಿ, ಜನ ನೋಡಿದ್ರೆ ಭಯ ಬೀಳ್ತಾರೆ, ಇನ್ನೊಬ್ಬರ ಹತ್ರ ಮಾತಾಡೋಕ್ಕೆ ಹೆದರ್ತಾರೆ. ಇದು ಮನುಷ್ಯರಲ್ಲಿ ಅತಿಯಾಗಿರುವಂತಹ ಗುಣ ಎಲ್ಲರಲ್ಲೂ ಇರ್ತದೆ, ಕೆಲವರಲ್ಲೂ ವಿಪರೀತ ಜಾಸ್ತಿ ಆಗಿರುತ್ತೆ. ಇನ್ನು ಇಲ್ಲಿ ಇನ್ನೊಬ್ಬರನ್ನ ಸಂಪೂರ್ಣವಾಗಿ ವಶಕ್ಕೆ ಪಡ್ಕೊಳ್ಳೋದಿದೆಯಲ್ಲ, ಇದು ತಕ್ಷಣದಲ್ಲಿ ಬರುವಂತಹದ್ದಲ್ಲ. ಆ್ಯಂಡ್ ಇದಕ್ಕೂ ಕೂಡ ಪ್ರಚೋದನೆ ಅಂತಂದರೆ ನಾವು ಮದ್ಯವ್ಯಸನಿಗಳಾಗಿರ್ಬೋದು ಅಥವಾ ಮಾದಕ ವಸ್ತುಗಳನ್ನು ತಗೊಂಡಿರ್ಬೋದಾಗಿತ್ತು. ಇವೆಲ್ಲ ಇದ್ದಾಗಲೂ ಕೂಡ ಬೇರೆ ಬೇರೆ ಸನ್ನಿವೇಶಗಳು, ಬೇರೆ ಬೇರೆ ರೀತಿಯ ವರ್ತನೆಗಳು ಬಂದು ನಂತರದಲ್ಲಿ ಈ ಮಟ್ಟಕ್ಕೆ ಬರ್ತವೆ. ಅಂದರೆ ಜೊತೆಗಾರ ಇರಲಿ ಇಲ್ದಿರಲಿ, ಹಾಗೆ ನೋಡೋಕ್ಕೋದ್ರೆ ಈಗ ನಾವು ನೋಡ್ತೀವಿ, ಅಶ್ಲೀಲ ಚಿತ್ರಗಳನ್ನು ನೋಡ್ತೀವಿ. ಉದಾಹರಣೆಗೆ ನಮ್ಮ ಇದರಲ್ಲಿ ನಡೀತು, ಎಂಥದ್ದು ಸದನದಲ್ಲಿ ನಡೀತು, 3 ಜನ ನೋಡಿದ್ರು. ಹಾಗೆ ನೋಡಿದಾಗ ಉದಾಹರಣೆ ವಿಶ್ಲೇಷಣೆ ಮಾಡ್ಕೊಂಡು ಹೋದಾಗ ಈ ಒಂದು ಅಂಶದಲ್ಲಿ ಅವರು ಯಾವ ರೀತಿಯಲ್ಲಿ ವರ್ತಿಸ್ತಾರೆ. ನೀವು ಅಲ್ಲೇನೇ ಮಾಡಿದಾಗ, ಸಾರ್ವಜನಿಕ ಸ್ಥಳದಲ್ಲೇನೆ, ಅದು ಸಭೆಯಲ್ಲೇ ಮಾಡಿದಾಗ, ನೀವು ಒಂಟಿಯಾಗಿದ್ದಾಗ, ಬೇರೆಯವರು ಒಂಟಿಯಾಗಿ ಸಿಕ್ಕಿದಾಗ ನಿಮ್ಮ ಪ್ರೇರಣೆ ಏನಿರುತ್ತೆ? ಡಾಕ್ಟರ್ ಶ್ರೀಧರ್, ನೀವು ತುಂಬಾ ಮನೋವಿಜ್ಞಾನದ ಭಾಷೆಯಲ್ಲಿ ಹೇಳಿದ್ರಿ. ಇದು ತುಂಬಾ ಸಿಂಪಲ್ ಆಗಿ ಸಂಸ್ಕಾರ ಅನ್ಬೋದಾ ನಾವು? ಇಲ್ಲ, ನಾನು ಆ ಪದ ಉಪಯೋಗಿಸಕ್ಕೆ ಇಷ್ಟಪಡಲ್ಲ. ಯಾಕೆ ಗೊತ್ತಾ? ನಾನು ಆಧ್ಯಾತ್ಮಿಕ ಅರ್ಥದಲ್ಲಿ ಹೇಳ್ತಾ ಇಲ್ಲ, ಆಧ್ಯಾತ್ಮಿಕ ಅರ್ಥದಲ್ಲಿ ನಾನು
ವ್ಯಕ್ತಿತ್ವ ದೋಷ ಅಂತ ಕೂಡ ಹೇಳ್ಬೋದು. ಇಲ್ಲ ಹಾಗೆ ಕರೆಯೋದಿಲ್ಲ ನಾನು, ಯಾಕೆಂತಂದ್ರೆ ವಿಕೃತಿಗಳಾಗ್ಲಿ ಸಮಸ್ಯೆಗಳಾಗ್ಲಿ ತಕ್ಷಣದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ನಾನು ಇನ್ನೂ ಸ್ವಲ್ಪ ಆರ್ಡಿನರಿ ಭಾಷೆಯಲ್ಲಿ ಹೇಳ್ತೀನಿ. ಡಾಕ್ಟರ್ ಹೇಳಿದ್ದೀನಿ, ನನಗೆ ಎಷ್ಟೇ ಇದಾಗಿ ಜಲಬಾಧೆ ಆದ್ರೂ ಪಬ್ಲಿಕ್ ಪ್ಲೇಸ್ನಲ್ಲಿ ಜಲಬಾಧೆ ತೀರಿಸ್ಕೊಳ್ಳೋದಕ್ಕೆ ನಾಚಿಕೆ ಪಡುವಂಥ ಒಂದು ಸಂಸ್ಕಾರ ನಮ್ಮದು. ಅಂಥದ್ರಲ್ಲಿ ಒಂದು ಪಬ್ಲಿಕ್ ಪ್ಲೇಸ್ನಲ್ಲಿ, ಒಂದು ಪಬ್ಲಿಕ್ ಬಸ್ನಲ್ಲಿ ಇನ್ನೂ ಒಂದು 10-12 ಜನ ಇರಬೇಕಂದ್ರೆ ರೇಪ್ ಮಾಡೋ ಮಟ್ಟಕ್ಕೆ ಹೋಗಬೇಕು ಅಂದರೆ ಅವನು ಎಷ್ಟು ಪ್ರಿಪೇರ್ಡ್ ಆಗಿದ್ದಾನೆ ಅಂತ, ಇಟ್ಸ್ ಎ ಸೆಕ್ಶುಯಲ್ ಆಕ್ಟ್. ಅಷ್ಟು ಆ ಮಟ್ಟಕ್ಕೆ ಹೋಗ್ತಾ ಇದ್ದಾನೆ ಅಂದ್ರೆ ಅವನ ಒಂದು ಮಾನಸಿಕ ವಿಕೃತಿ ಎಷ್ಟು ಅಂತ. ಸೈಕಲಾಜಿಕಲ್ ಪ್ರಾಬ್ಲಮ್. ನಾನು ನಿಮ್ಗೆ ಏನ್ ಹೇಳ್ತಾ ಇರೋದು ಅಂದ್ರೆ ಜನರಲ್ ಆಗಿ ಎಲ್ಲರೂ ಮಾಡುವಂತ ಸಾಹಸಗಳಲ್ಲ ಇವು. ಅಲ್ಲ, ಕೆಲವ್ರಿಗೆ ಏನಾಗಿರುತ್ತೆ, ತಮ್ಮ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಗಳು, ಬ್ಯಾಗೇಜ್ ಅದರ ಜೊತೆಗೆ ಎಲ್ಲೋ ಒಂದು ಕಡೆ 6 ಜನರಿಗೆ ಅಟ್ ಎ ಟೈಮ್ ಒಂದೇ ಕಡೆ ಅಜಿತ್ ಅವರೇ, ಒಬ್ರಿಗೊಬ್ರು ಅದೇ ಕೆಲಸ ಮಾಡ್ಕೊಂಡೇ ಬರ್ತಿರ್ತಾರೆ ನೋಡಿ. ಒಂದು ಕಳ್ಳ ಬಂದು ಸಂತ ಜೊತೆ ಜಾಸ್ತಿ ದಿನ ಇರಲ್ಲ, ಒಂದೇ ಮೆಂಟಾಲಿಟಿ ಇರೋರೇ ಸ್ನೇಹಿತರು. ಅದಕ್ಕೆ ನಾನು ಹೇಳಿದ್ದು, ದಟ್ ಇಸ್ ದ ರೀಸನ್ ಐ ಟೋಲ್ಡ್, ಇವರು ಈ ರೀತಿ ಅಪರಾಧಗಳನ್ನು ಮಾಡೋರು ಮನುಷ್ಯರಲ್ಲ. ಮನುಷ್ಯರಿಗೆ ಸಿಕ್ಕತಕ್ಕಂಥ ವಿನಾಯಿತಿಗಳು, ಕಾನೂನಿನ ವಿನಾಯಿತಿಗಳು ಸಹ ಇವರು ಅನರ್ಹರು. ಅದಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಇವ್ರನ್ನ ಅದೇ ತಕ್ಕಡಿಯಲ್ಲಿ ತೂಗದ ಹಾಗೆ ಸ್ಪೆಷಲ್ ಕನ್ಸಿಡರೇಷನ್ಸ್, ನಮ್ಮ ನ್ಯಾಯಾಲಯಗಳಿಗೂ ನನ್ನ ವಿಜ್ಞಾಪನೆ ಇಷ್ಟೇ, ಸ್ಪೆಷಲ್ ಕನ್ಸಿಡರೇಷನ್ಸ್. ಈಗ ಹಲವಾರು ಕೇಸುಗಳಲ್ಲಿ ಜೀವಾವಧಿ ಶಿಕ್ಷೆ ಅಂದರೆ ಸಾಮಾನ್ಯವಾಗಿ 14 ವರ್ಷ ಅಂತ ಎಲ್ಲರೂ ಅನ್ಕೊಂಡೋದು. ಬಟ್ ಸುಪ್ರೀಂ ಕೋರ್ಟ್ ಕೆಲವು ಹೇನಸ್ ಕೇಸುಗಳಲ್ಲಿ ನೋ ಬರೀ 14 ವರ್ಷ ಅಲ್ಲ, ಸಾಯೋದಂಕ ನಿನ್ನ ಜೈಲಲ್ಲಿ ಇಡ್ಬೋದು ಅಂತಕ್ಕಂಥ ತೀರ್ಪು ಶಾಕ್ರೆ ಕಲಿಯಲ್ಲಿ ಮುಂತಾದ ಪ್ರಕರಣಗಳಲ್ಲಿ ಕೊಟ್ಟಿದೆ. ಆ ರೀತಿ ಈ ಥರದ ಮೃಗೀಯವಾದಂಥ ಕೇಸುಗಳನ್ನ ಯಾವತ್ತಿನವರೆಗೆ ವಿಶೇಷ ಸಂದರ್ಭಗಳಲ್ಲಿ ತುಲನೆ ಮಾಡಿ ಅವರಿಗೆ ವಿಶೇಷವಾದಂಥ ಶಿಕ್ಷೆ ಸಿಗೋದಿಲ್ವೋ, ಈ ಮೃಗೀಯತೆಯನ್ನು ನೀವು ತಡೆಗಟ್ಟಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಆ ಡೆಟರೆನ್ಸ್ ತರಬೇಕಂದ್ರೆ ಸರ್ಕಾರ ತರಬೇಕು. ಬಿಕಾಸ್ ಅವರ್ ಕಂಟ್ರಿ ಇಸ್ ಹೆಡೆಡ್ ಬೈ ಪಾರ್ಲಿಮೆಂಟ್. ಶಿಕ್ಷೆ ಕೊಡೋದ್ರಿಂದಾಗಿ ಇದು ಪರಿಹಾರ ಆಗುತ್ತೆ. ಅಲ್ಲಿ ಈ ಒಂದು ಹಿನ್ನೆಲೆಯಲ್ಲೇನೆ ಸೋನಿಯಾ ಗಾಂಧಿ ಹೇಳಿದ ಮಾತುಗಳು ಅರ್ಥ ಬರ್ತದೆ. ನಮ್ಮ ಗಂಡಸರು, ಅವರ ಮನೋಭಾವ ಸ್ತ್ರೀಯರ ಪರ ವಿರುದ್ಧ ಇರೋದ್ರ ಬಗ್ಗೆ ನಾವು ಇನ್ನು ಮೇಲಾದ್ರೂ ಎಚ್ಚೆತ್ತುಕೊಂಡು ಕ್ರಮ ಜರುಗಿಸ್ತೀವಿ ಅನ್ನೋ ಅರ್ಥದಲ್ಲಿ ಅವರು ಮಾತಾಡಿದ್ರು. ಅಂದರೆ ಮನೋಭಾವ ಈಗಾಗಲೇ ಸೃಷ್ಟಿಯಾಗಿಬಿಟ್ಟಿದೆ. ನಮ್ಮ ಗಂಡಸರಲ್ಲಿ ಹೆಣ್ಮಕ್ಕಳನ್ನು ಕಂಡ ತಕ್ಷಣ ವಶಕ್ಕೆ ಪಡಿಸ್ಕೋಬೇಕು ಅನ್ನೋ ಒಂದು ಅರ್ಥ ಕೂಡ ಅದರಲ್ಲಿ ಬರ್ತದೆ. ಇದ್ರ ಬಗ್ಗೆ ನಾವು ಸರಿಯಾಗಿರೋ ಕ್ರಮಗಳನ್ನು ಜರುಗಿಸ್ತೀವಿ ಅನ್ನೋ ಮಾತುಗಳನ್ನು ಸ್ಪಷ್ಟವಾಗಿ ಹೇಳಿದ್ರು. ಅದನ್ನ ನಾನು ನಿಮ್ಮ ಗಮನಕ್ಕೆ ತರಬೇಕು ಅಂತ ಮುಂದುವರೆದು. ಹಾಗಾಗಿ ಅಲ್ಲ, ಒಂದೇ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಅಲ್ಲ, ಅದಕ್ಕೆ ನಾವು ಹೆಣ್ಣು ಮಕ್ಕಳು, ಅದೇ ಒಂದೇ ಡಿಸೈಡೆಡ್ ಒಂದೇ ಒಂದು ಸಣ್ಣ ಅದಕ್ಕೆ ಅದೇ ಒಂದೇ ಒಂದು ಸಣ್ಣ ಎಕ್ಸಾಂಪಲ್ ಅಂದ್ರೆ why can't you respect that? ಅಲ್ಲ, ಅದಕ್ಕೆ ಒಂದೇ ಒಂದು ಸಣ್ಣ ಎಕ್ಸಾಂಪಲ್ ಅಂದರೆ ಈಗ ದಂಡುಪಾಳ್ಯ ಕೇಸುಗಳಲ್ಲಿ ಮರಣದಂಡನೆ ವಿಧಿಸಿದೆ ಕೋರ್ಟ್ಗೆ. ಈಗ ಇವೆಲ್ಲ ಎಕ್ಸ್ಟ್ರೀಮ್ ಕೇಸುಗಳು ಅಂದರೆ ಕೋರ್ಟ್ ಯಾವ ಕನ್ಕ್ಲೂಷನ್ಗೆ ಬರುತ್ತೆ ಕೊನೆಯಲ್ಲಿ ಅಂದರೆ ಇವರು ಕ್ಷಮೆಗೆ ಅನರ್ಹರು, ಯಾಕೆಂದರೆ ಇವರಲ್ಲಿ ಮನುಷ್ಯತ್ವನೇ ಇಲ್ಲ ಅಂತಕ್ಕಂಥ ಒಂದು ಸ್ಟೇಜಿಗೆ ಬರುತ್ತೆ. ಹಾಗಾಗಿ ಈ ಹ್ಯೂಮನ್ ರೈಟ್ ಆಕ್ಟಿವಿಸ್ಟ್ಸ್ ಏನಿದ್ದಾರೆ ಅವರು ಈ ಥರದ ಕೇಸುಗಳಲ್ಲಿ ಇಂಟರ್ಫಿಯರ್ ಆಗದಾಗೆ ಈ ರೀತಿಯ ಡೆಟರೆಂಟ್ ಶಿಕ್ಷೆಗಳನ್ನ ಅವರು ಸಹ ಬೆಂಬಲಿಸಿದಂಥ ಪಕ್ಷದಲ್ಲಿ ಎಸ್ ದೇರ್ ವಿಲ್ ಬಿ ಎ ಕ್ಲೀನ್ ಜಸ್ಟಿಸ್. ಹೇಳೋದ್ರಲ್ಲಿ ಬಹಳ ಸತ್ಯ ಇದೆ. ಅದು ಅವ್ರು ಇಂಟರ್ಫಿಯರ್ ಆಗಬಾರ್ದು ಹ್ಯೂಮನ್ ರೈಟ್ಸ್ ಕಮಿಷನ್ ಅವರು. ಅದು ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ಹ್ಯೂಮನ್ ರೈಟ್ಸ್ ಕಮಿಷನ್ ಇಟ್ ಸೆಲ್ಫ್ ಇಸ್ ಎ ಎಸ್ಟಾಬ್ಲಿಷ್ಮೆಂಟ್ ಆಫ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇಟ್ ಸೆಲ್ಫ್ ಇಸ್ ಎ ಕ್ರಿಮಿನಲ್ ಆಕ್ಷನ್. ಅರ್ಥ ಮಾಡ್ಕೊಳ್ಬೇಕಾದಂತ ಸಿಂಪಲ್ ಸತ್ಯ ಅಂದ್ರೆ ಹ್ಯೂಮನ್ ರೈಟ್ ವೈಲೇಷನ್ ಆಗಿರೋದು ವಿಕ್ಟಿಮ್ಗೆ. ನೋಡಿ, ಈಗ ಶ್ರೀರಾಮ್ ಅವರು ಹೇಳ್ತಿದ್ದಾಗೆ ಅವ್ನು ನುಸ್ರೂನ ಸಾಯಿಸಾಗ ಎನ್ಕೌಂಟರ್ ಮಾಡಿದಾಗ ಹ್ಯೂಮನ್ ರೈಟ್ಸ್ ಕಮಿಷನ್ ಅವರು ಎನ್ಕ್ವೈರಿ ರಿಜಿಸ್ಟರ್ ಮಾಡ್ಕೊಂಡು ಒಬ್ಬ ಪೊಲೀಸ್ ಆಫೀಸರ್ನೇ ಅಷ್ಟೊಂದು ಪರ್ಸೆಕ್ಯೂಷನ್ಗೆ ಗುರಿ ಮಾಡಿದ್ರೆ ನಾಳೆ ಹೂ ವಿಲ್ ವಾಲಂಟಿಯರ್ ಟು ಸ್ಟಾಪ್ ದಿಸ್ ಕೈಂಡ್ ಆಫ್ ಪಬ್ಲಿಕ್ ಕ್ರೈಮ್ಸ್? ಹಾಗಾಗಿ ಪಬ್ಲಿಕ್ ನಲ್ಲಿ ಧೈರ್ಯ ಬರಬೇಕು ಅಂದ್ರೆ ಸಿಸ್ಟಮ್ ಅವ್ರ ಜೊತೆ ಆಗಿ ಅವಳು ಹೊರಟೋದ್ಲು. ಇದನ್ನ ನೀವು ನಿಜವಾಗ್ಲೂ ಒಂದು ಇಫ್ ಯು ವಾಂಟ್ ಟು ರಿಯಲಿ ಬ್ರಿಂಗ್ ಇನ್ ದ ಚೇಂಜ್, ನಾವೆಲ್ಲ ಮಾತಾಡ್ತಿರೋ ಚೇಂಜ್ ನಮ್ಮಲ್ಲಿ ಬರಬೇಕು ಅಂದ್ರೆ ಇನ್ಸಿಡೆಂಟ್ ಆದಾಗ ಮಾತ್ರ ಎದ್ಬಿಟ್ಟು ಅನ್ನೋದಲ್ಲ. ಕೀಪ್ ದಿಸ್ ಕಾನ್ಸ್ಟೆಂಟ್ ಟಿಲ್ ಇಟ್ ಇಸ್ ಡನ್. ಇದ್ಯಾ ಸುಮ್ಮನೆ ಸಂಘಟನೆಗಳು ಅವಾಗ ಮಾತ್ರ ಎದ್ದೊಳೋದಲ್ಲ. ಇವಾಗ ನಿನ್ನೆ ನೋಡಿದ್ವಿ ನಾವು ಹೆಣ್ಮಕ್ಳದು ಏನು ದಟ್ ರಕ್ಷಣಾ ಒಂದು ಸಮಿತಿ ಅಂತ ಕಟ್ಕೊಂಡಿರ್ತಾರೆ, ಅವರೇ ನಿಮ್ಮನ್ನು ಕಿತ್ತು ತಿಂತಾರೆ. ವಿಮೆನ್ ಶುಡ್ ರೆಸ್ಪೆಕ್ಟ್ ಅ ವಿಮೆನ್ ಅಂಡ್ ಅ ಮ್ಯಾನ್ ಶುಡ್ ಲರ್ನ್ ದ ಇಂಪಾರ್ಟೆನ್ಸ್ ಆಫ್ ಎ ವಿಮೆನ್ ಇನ್ ಯುವರ್ ಲೈಫ್. ಈಗ ಜುಡಿಷಿಯಲ್ ಕಮಿಷನ್ನು ಫ್ರೇಮ್ ಮಾಡಿರುವಾಗ, ಈಗ ಲಾಸ್ ರಿವೈಸ್ ಮಾಡುವಾಗ ಹ್ಯೂಮನ್ ರೈಟ್ಸ್ ಕಮಿಷನ್ನ
ಲಾಸ್ಟ್ ಸ್ಟೇಜಲ್ಲಿ ಇಡಬೇಕು. ಅವ್ರು ಏನು ಹೇಳ್ತಾರೋ ಅದನ್ನು ಇಲ್ಲ ಹ್ಯೂಮನ್ ರೈಟ್ಸ್ ಕಮಿಷನ್ ಅಬಾಲಿಷ್ ಮಾಡಬೇಕು, ಇಲ್ಲ ಹ್ಯೂಮನ್ ರೈಟ್ಸ್ ಕಮಿಷನ್ ಮಾನವ ಹಕ್ಕು ಆಯೋಗ, ಮಾನವ ಹಕ್ಕು ಹೋರಾಟಗಾರರಿರೋದು ಯಾರು ಪೀಡನೆಗೊಳಗಾಗಿದ್ದಾರೋ ಅವರ ಬೆಂಬಲಕ್ಕೆ, ಅವರಿಗೆ ಸಮಾಧಾನ ಕೊಡೋದಕ್ಕೆ ಹೊರತು ಯಾರು ಪೀಡಿಸ್ತಿದ್ದಾರೋ ಅವರ ಬೆಂಬಲಕ್ಕೆ ನಿಲ್ಲೋದಲ್ಲ. ಅವರನ್ನು ತನಿಖೆಗೊಳಪಡಿಸಿದಂಥ ಪೊಲೀಸ್ ಅಧಿಕಾರಿಗಳನ್ನು ಕರೆದು ಕೋರ್ಟ್ ಮಾರ್ಷಲ್ ಮಾಡೋದಕ್ಕಿರೋದಲ್ಲ ಅನ್ನುವಂಥ ಅಭಿಪ್ರಾಯ ನಮ್ಮ ಪ್ಯಾನಲ್ನಲ್ಲಿ ವ್ಯಕ್ತ ಆಗ್ತಾ ಇದೆ. ಈ ಚರ್ಚೆನ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ಸಣ್ಣ ಬ್ರೇಕ್.